ಏರ್ಪೋರ್ಟ್ನ ರೋಡ್ ಬಳಸೋರಿಗೆ ಈಗ ಗುಡ್ ನ್ಯೂಸ್ ಸಿಗ್ತಾ ಇದೆ. ಅದೇನಪ್ಪ ಅಂದರೆ ಹೆಬ್ಬಾಳದ ಮತ್ತೊಂದು ಲೂಪ್ ರ್ಯಾಂಪ್ ಕಾಮಗಾರಿ ಮುಕ್ತಾಯವಾಗಿದೆ. ಪ್ರಾಯೋಗಿಕವಾಗಿ ಸಂಚಾರಕ್ಕೆ ಈ ಹೊಸ ಲೂಪ್ ರ್ಯಾಂಪ್ ಮುಕ್ತವಾಗಿರುವಂಥದ್ದು. ಹಾಗಾಗಿ ಈ ಭಾಗದಲ್ಲಿ ಓಡಾಡುವಂತಹ ವಾಹನ ಸವಾರರಿಗೆ ಟ್ರಾಫಿಕ್ನಿಂದ ಸ್ವಲ್ಪ ಮುಕ್ತಿ ಸಿಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಹೆಬ್ಬಾಳ ಜಂಕ್ಷನ್ನಿಂದ ಈ ಮೇಕ್ರಿ ವೃತ್ತದವರೆಗೂ ಕೂಡ ವಾಹನ ದಟ್ಟಣೆ ನಿರ್ವಹಣೆ ಮಾಡುವುದಕ್ಕೆ ಈ ರೀತಿಯ ಒಂದಿಷ್ಟು ಕ್ರಮಗಳನ್ನು ಆಗಾಗ ತೆಗೆದುಕೊಳ್ಳಲಾಗ್ತಾ ಇರುತ್ತೆ. ಹೆಬ್ಬಾಳ ಜಂಕ್ಷನ್ನ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಮತ್ತೊಂದು ಹೊಸ ಲೂಪ್ ರ್ಯಾಂಪ್ ಓಪನ್ ಆಗಿರುವಂಥದ್ದು. ಹೆಬ್ಬಾಳ ಫ್ಲೈಓವರ್ ಮೇಲೆ ಈ ಹೊಸ ಲೂಪ್ ರ್ಯಾಂಪನ್ನು ಇವತ್ತು ಸಂಚಾರಕ್ಕೆ ಮುಕ್ತ ಮಾಡಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇದು ಎಸ್ ಟಿ ಮಾಲ್ ಮತ್ತು ತುಮಕೂರು ರಸ್ತೆ ಕಡೆಯಿಂದ ಬರುವಂಥ ವೆಹಿಕಲ್ಗಳು ನಗರದ ಒಳಗಡೆಗೆ ಮೇಕ್ರಿ ಸರ್ಕಲ್ ಕಡೆಗೆ ಕನೆಕ್ಟ್ ಆಗೋದಕ್ಕೆ ತುಂಬ ಅನುಕೂಲಕರ ಆಗುವಂತಹ ಹೊಸ ಲೂಪ್ ರ್ಯಾಂಪ್ ನಿನ್ನೆ ಸಂಜೆಯಿಂದ ವಾಹನ ಸಂಚಾರಕ್ಕೆ ಈಗ ಮುಕ್ತ ಮಾಡಿರುವಂಥದ್ದು. ಇದರಿಂದಾಗಿ ಈ ಭಾಗದಿಂದ ಬರ್ತಕ್ಕಂಥ ವೆಹಿಕಲ್ಗಳಿಗೆ ತುಂಬ ಅನುಕೂಲ ಆಗುತ್ತೆ. ಬಿ ಡಿ ಎ ನಿರ್ಮಾಣ ಮಾಡಿರುವಂಥ ಈ ಒಂದು ಲೂಪ್ ರ್ಯಾಂಪಿಂದಾಗಿ ವಾಹನ ಸವಾರರು ಓಡಾಡಲಿಕ್ಕೆ ತುಂಬ ಅನುಕೂಲಕರ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಯಲಹಂಕ, ಜಕ್ಕೂರು, ಸಹಕಾರ ನಗರ ಈ ಭಾಗದಿಂದ ಬರುವಂಥ ವೆಹಿಕಲ್ಗಳು ಮೇಕ್ರಿ ಸರ್ಕಲ್ ಕಡೆಗೆ ಹೋಗಲಿಕ್ಕೆ ತುಂಬ ಸಹಕಾರಿ ಆಗುತ್ತೆ. ಈ ಲೂಪ್ ರ್ಯಾಂಪ್ ಇಲ್ಲದೆ ಹೋದರೆ ತುಂಬ ಅನಾನುಕೂಲ ಆಗ್ತಾಯಿತ್ತು. ಕೆಳಗಡೆ ಟ್ರಾಫಿಕ್ ಜಂಕ್ಷನ್ ಹೆಬ್ಬಾಳ ಜಂಕ್ಷನ್ ಬಳಿ ವೆಹಿಕಲ್ಗಳ ಸಂಚಾರ ದಟ್ಟಣೆ ಆಗ್ತಾಯಿತ್ತು.